ಹಾಯ್ ಹಲೋ ಎವ್ರಿವನ್, ನಮಸ್ತೆ. RVR ಕನ್ನಡ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ, ಇದೆಲ್ಲ ಕೂಡ ನಾನು ಟೈಲರಿಂಗ್ ಕ್ಲಾಸಲ್ಲಿ ಕಲ್ತಿರುವಂಥದ್ದು, ಅಂದರೆ ಅಲ್ಲಿ ಹೊಲಿದಿರುವಂಥದ್ದು. ಸೊ ಫಸ್ಟ್ ಒಂದು ನೋಡ್ತಾ ಇದ್ದೀರಿ ನೀವು, ಅಲ್ಲಿ ಕಾಜಿ ಬಂತು, ಕೈವಲ್ಗಿ, ಸೊ ಗುಂಡಿ ಹಚ್ಚೋದು, ಉಕ್ಸ್ ಹಚ್ಚೋದು, ಸೊ ಇದೆಲ್ಲ ನೋಡಿದ್ರಿ. ಅದನಂತರ ನಾವು ಮ್ಯಾಟ್ ಹೊಲಿಯೋದನ್ನು ಕಲ್ತ್ವಿ, ಅದನಂತರ ಕುಂಚಿಗೆ ಹೊಲಿಯೋದನ್ನು ಕಲ್ತ್ವಿ. ಸೊ ಕುಂಚಿಗೆನಲ್ಲಿ ಸಾಕಷ್ಟು ವೆರೈಟೀಸ್ ಇರುತ್ತೆ. ಸೊ ಅಲ್ಲಿ ಒಂದೊಂದು ಥರ ಹೇಳ್ಕೊಡ್ತಾರೆ. ನೆಕ್ಸ್ಟು ಪೆಟ್ಟಿಕೋಟ್ ಹೇಳ್ಕೊಡ್ತಾರೆ, ಚಿಕ್ಕ ಮಕ್ಕಳಿಗೆ ಹಾಕುವಂತಹ ಒಂದು ಪೆಟ್ಟಿಕೋಟು. ಅದಂತರ ಒಂದು ಸಿಂಪಲ್ ಆದಂತಹ ನೆರಿಗೆಯ ಒಂದು ಫ್ರಾಕ್ ಆಗಿರ್ಬೋದು, ಅದ ನಂತರ ಅಂಬ್ರೆಲ್ಲಾ ಫ್ರಾಕ್, ಇವನ್ನೆಲ್ಲ ನೋಡ್ತಾ ಇದ್ದೀರಲ್ವ, ಇದು ಸ್ಲೀವ್ಲೆಸ್ಸು, ಇದು ಟೈ ಮಾಡುವಂಥದ್ದು ಅಂಬ್ರೆಲ್ಲಾ ಫ್ರಾಕ್ ಆಗಿರುತ್ತೆ. ಇದು ನೀರಿಗೆಯ ಫ್ರಾಕ್ ಆಗಿರುತ್ತೆ. ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ನೀವು ಕೂಡ ನಿಮ್ಮ ಸಮೀಪ ಇರ್ತಕ್ಕಂತಹ ಟೈಲರಿಂಗ್ ಕ್ಲಾಸ್, ಇದು ಗೌರ್ಮೆಂಟಿಂದ ಬಂದಿರತಕ್ಕಂಥದ್ದು. ಸೊ ಫ್ರೀ ಕ್ಲಾಸನ್ನು ನಾನು ತೆಗೆದುಕೊಂಡಿರ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಲೇಯರ್ ಫ್ರಾಕು, ನಾವೇನು ಹೇಳ್ತೀವಿ ಅದಕ್ಕೆ ಲೇಯರ್ ಫ್ರಾಕು. ಅದಾದ ನಂತರ ಅದ್ರ ಹಿಂದೆ ಹೋಗಿದ್ದು ಲಂಗ ಮತ್ತು ಬ್ಲೌಸು. ಸೊ ಅದು ಮಷಿನ್ ಈ ಥರ ಇರುತ್ತೆ, ಅಲ್ಲಿ ಇಂಡಸ್ಟ್ರಿಯಲ್ ಮಷಿನ್ಸ್ ಇರುತ್ತೆ. ದೆನ್ ಇದು ಕೂಡ ಕುಂಚಿಗೆನಲ್ಲಿ ವೆರೈಟೀಸ್ ಆಫ್ ಕುಂಚಿಗೆಗಳು ಬರುತ್ತೆ. ಸೊ ನಾನು ಅಟೆಂಡ್ ಮಾಡಿದ್ದು ಬೇರೆ ಬೇರೆ 2 ಕ್ಲಾಸನ್ನು, ಒಂದು ಪೇ ಮಾಡಿ ಕಲ್ತಿರ್ತಕ್ಕಂಥದ್ದು, ಇನ್ನೊಂದು ಗೌರ್ಮೆಂಟಿಂದ ಬಂದಿರತಕ್ಕಂತಹ ಕ್ಲಾಸನ್ನು ಕಲ್ತಿದ್ದು. ಸೊ ಅಲ್ಲಿ ವೆರೈಟೀಸ್ ಕುಂಚಿಗೆಗಳನ್ನು ಕಲ್ತ್ಕೊಂಡಿದ್ದೀವಿ. ಸೊ ಇದರಿಂದ ಏನಾಗುತ್ತೆ, ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಆರಾಮಾಗಿ ಟೈಲರಿಂಗ್ ಮಾಡೋದ್ರ ಮುಖಾಂತರ ಹೊಲಿದು ಕೊಡೋದು. ಸೊ ಈ ರೀತಿ ಬ್ಲೌಸ್ ಆಗಿರ್ಬೋದು, ಕುಂಚಿಗೆ ಆಗಿರ್ಬೋದು, ಪೆಟಿಕೋಟ್, ಫ್ರಾಕ್ಸ್, ಹೌದಲ್ವಾ. ಸೊ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ನಾವು ಅರ್ನಿಂಗ್ಸನ್ನು ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಕ್ಲಾಸಸ್ಸು ಕೆಲವಷ್ಟು ಜನಕ್ಕೆ ಗೊತ್ತಿರೋದಿಲ್ಲ, ಹಾಗಾಗಿ ಗೌರ್ಮೆಂಟಿಂದ ಫ್ರೀ ಕ್ಲಾಸಸ್ಸು ಇರುತ್ತೆ. ಸೊ ನೀವು ಕೂಡ ನಿಮ್ಮ ನಿಯರಲ್ಲಿ ಸಮೀಪ ಯಾವುದಾದ್ರೂ ಇದ್ದರೆ ಕೇಳಿಕೊಂಡು ಸೊ ಫ್ರೀ ಕ್ಲಾಸಸ್ಸನ್ನು ಅಟೆಂಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಒಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಗೌರ್ಮೆಂಟಿಂದ. ಸೊ ಅದು ನಿಮಗೆ ಮತ್ತೆ ಬೇರೆ ಬೇರೆ ಕಡೆ ಎಲ್ಲಾದ್ರೂ ಟೈಲರಿಂಗ್ನಲ್ಲಿ ಹೆಲ್ಪ್ ಆಗುತ್ತೆ. ಬೇರೆ ಬೇರೆ ಕಡೆ ಎಲ್ಲ ಕೆಲಸಕ್ಕೆ ಹೋದರೂ ಮಾಡಿದ್ರು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇದು ಕೂಡ ಬ್ಯಾಂಗಲ್ಸ್ ಮಾಡೋದಾಗಿರ್ಬೋದು, ಒಂದು ಸಿಂಪಲ್ ಆದಂತಹ ನೆಕ್ಲೆಸ್ಸು, ಇಯರಿಂಗು, ಸೊ ಈ ರೀತಿ ಮಾಡೋದನ್ನು ಕೂಡ ಒಂದು ಕಡೆ ಕಲಿಸ್ಕೊಟ್ಟಿದ್ರು. ಅದು ಕೂಡ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.